ಮೇಡ್ ಈಸಿ ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ ಕ್ಲಾಸಸ್. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾಳಿನ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಸೈನ್ಸು ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನಾನಿಲ್ಲಿ ಟಾಪಿಕ್ಸ್ಗಳನ್ನ ಮಾತ್ರ ಕೊಡ್ತಾ ಹೋಗ್ತೀನಿ. ಇದೇ ಕ್ವಶನ್ನು ಕೇಳ್ತಾರೆ ಅಂತ ಅಲ್ಲ, ಇದ್ರ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ ಅಂತ. ಅರ್ಥ ಆಗ್ತಿದೆಯಾ? ನಾನು ಇವತ್ತು ಏನು ಹೇಳ್ತೀನೋ ಅದನ್ನೇ ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ದಯವಿಟ್ಟು ಬನ್ನಿ. ಫಸ್ಟ್ ಪಾರ್ಟ್ ನಿಮಗೆ ಫಿಸಿಕ್ಸೇ ಇರುತ್ತೆ. ಅದರಲ್ಲಿ ನಿಮಗೆ ಫಸ್ಟ್ ಕೇಳೋದು ಈ ರೀತಿ ನೋಡಿ, ಯಾವುದಾದ್ರೂ SI ಯೂನಿಟ್ನ ನಿಮಗೆ ಕೇಳ್ತಾರೆ. ಫಿಸಿಕ್ಸಲ್ಲಿ SI ಯೂನಿಟ್ಸ್ ಇದೆಯಲ್ಲ, ದಯವಿಟ್ಟು ಆ SI ಯೂನಿಟ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಪವರ್ ಆಗಿರ್ಬೋದು, ಆ್ಯಂಪಿಯರ್ ಆಗಿರ್ಬೋದು, ಹೋಮ್ಸ್ ಮೀಟರ್ ಆಗಿರ್ಬೋದು, ಕುಲಮ್ ಆಗಿರ್ಬೋದು, ಇದೆಲ್ಲ ನೀವು ಆಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವೋಲ್ಟ್ ಆಗಿರ್ಬೋದು, ಈ ರೀತಿ ಇವನ್ನೆಲ್ಲ ನೀವು ನೆನ್ಪಿಟ್ಕೋತಾ ಹೋಗಬೇಕು. ಇದ್ರ ಮೇಲೆ ಒಂದು 100% ಕ್ವಶನ್ನ ಕೇಳ್ತಾರೆ. ದಯವಿಟ್ಟು ಅಬ್ಸರ್ವ್ ಮಾಡಿ, ಇದ್ರ ಮೇಲೆ 1 ಮಾರ್ಕ್ ಕ್ವಶನ್ ಫಿಕ್ಸ್. ಇನ್ನು ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆನ್ಸ್ ನೋಡಿ, ಇದ್ರ ಮೇಲೂ ಕೂಡ ಕ್ವಶನ್ನ ಕೇಳ್ತಾರೆ. ದಯವಿಟ್ಟು ನೋಡ್ಕೊತಾ ಹೋಗಿ. ಓಕೆ, ನಾನಿಲ್ಲಿ MCQ ಬಗ್ಗೆ ಜಾಸ್ತಿ ಇದು ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಏನು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಆ ಚಾಪ್ಟರಲ್ಲಿ ನಿಮ್ಗೆ ಆಲ್ರೆಡಿ ಆ ಸಿಂಬಲ್ಸ್ಗಳಿದೆ. ಬ್ಯಾಟ್ರಿ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಓಕೆ, ಈ ಎಲ್ಲ ಏನು ಸರ್ಕ್ಯೂಟ್ ಡಯಾಗ್ರಾಮು, ಅದನ್ನು ನೀವು ಅದರಲ್ಲಿ ನೋಡ್ಕೊಂಡು ಹೋಗಬೇಕು. 2 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ದಯವಿಟ್ಟು ನೋಡ್ಕೊಂಡು ಹೋಗಿ. ಅಥವಾ ಕೆಲವೊಂದು ಟೈಮ್ 1 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಆ ಸಿಂಬಲ್ಸ್ಗಳು, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಆ ಸಿಂಬಲ್ಸ್ಗಳನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ಆಮೇಲೆ ಈ ರೀತಿನೂ ಕೊಡ್ತಾರೆ. ರೆಸಿಸ್ಟಿವಿಟಿ ಇದೊಂದು ಸತಿ ಕೇಳಿದ್ರು, ಈ ರೀತಿದು ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಬ್ಯಾಟ್ರಿ ಕೊಡ್ತಾರೆ, ಆಮೇಲೆ ರಿಯೋಸ್ಟಾಟ್ ಕೊಡ್ತಾರೆ. ಈ ರೀತಿ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ 1 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಇಲ್ಲಿ 1 ಮಾರ್ಕ್ಸಿಂದ ಹೇಳಿದ್ದೀನಿ. ಇನ್ನೊಂದು ಡಯಾಗ್ರಾಮ್ ಬೇಸಿಸ್ ಮೇಲೆ ಕೊಡೋವಂಥದ್ದಾಗಿರುತ್ತೆ. ಓಕೆ, ಅದನ್ನು ಬಿಟ್ಟಾಕಿ ಮೇಯ್ನಾಗಿ ಏನೇನು ಕೇಳ್ತಿದ್ದಾರೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಇಲ್ಲಿ. ಓಕೆ, ನೋಡಿ, ಈ ಕ್ವಶನ್ನು ತುಂಬ ಸತಿ ರಿಪೀಟ್ ಆಗಿದೆ. ಪ್ಲೀಸ್ ಇದನ್ನು ನೋಡ್ಕೊಂಡು ಹೋಗಿ. ಯಾವುದು? ಈ ಪ್ರಶ್ನೆ. ಓಕೆ, ಆಮೇಲೆ ವಾಟ್ ಈಸ್ ದ ಪ್ರಿಕಾಷನ್ ಮೆಷರ್ ಹ್ಯಾವ್ ಟು ಬಿ ಟೇಕನ್ ಅವಾಯ್ಡ್ ಓವರ್ಲೋಡಿಂಗ್ ಇನ್ ಅ ಡೊಮೆಸ್ಟಿಕ್ ಸರ್ಕ್ಯೂಟ್. ಇದು ಕೂಡ ಇಂಪಾರ್ಟೆಂಟ್. ಓಕೆ, ತುಂಬ ಸತಿ ಕೇಳಿರುವಂಥ ಕ್ವಶನ್ಗಳು ಇವೆರಡೂ ನೋಡ್ಕೊಳ್ಳಿ. ಇದು ಕೇಳ್ತಾರೆ. ಆಮೇಲೆ ನೋಡಿ, ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಈ ಪ್ರಿಸಮ್ದು ಎಕ್ಸ್ಪ್ಲನೇಷನ್ ಕೂಡ ಮಾಡಿ, ಯಾವ ರೀತಿ ಅದರಿಂದ ಲೈಟ್ಗಳು ಸ್ಪ್ಲಿಟ್ ಆಗುತ್ತೆ ಅಂತ ಅದನ್ನು ಕೂಡ ಕೇಳಿದರೆ. ವೆರಿ ಇಂಪಾರ್ಟೆಂಟ್. ಇದೇ ಕ್ವಶನ್ ಅಂತ ಅಲ್ಲ, ಆ ಡಯಾಗ್ರಾಮ್ ವಿತ್ ನೀವು ಆ ಪ್ರಿಸಮಲ್ಲಿರುವಂಥ ಎಕ್ಸ್ಪ್ಲನೇಷನ್ ಕೂಡ ಕಲಿಬೇಕಾಗುತ್ತೆ. ಇದು ಕೂಡ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಕಾನ್ಸೆಪ್ಟ್ ಕಲಿಬೇಕು, ಇದೇ ಕ್ವಶನ್ ಅಲ್ಲ ಇದು. ಅರ್ಥ ಆಗ್ತಿದೆಯಾ? ಇಲ್ಲಿ ಇವೆರಡು ಫಿಕ್ಸ್ಡ್ ಕ್ವಶನ್, ಇವೆರಡನ್ನ ನೀವು ನೋಡ್ಕೊಂಡು ಹೋಗಲೇಬೇಕು. ಅರ್ಥ ಆಗ್ತಿದೆಯಾ? 2 ಮಾರ್ಕ್ಸ್. ಓಕೆ, ಬಟ್ ಇದನ್ನು ಕೆಲವೊಂದು ಟೈಮ್ 3 ಆರ್ 2 ಮಾರ್ಕರಲ್ಲಿ ಈ ರೀತಿ ಕೇಳ್ತಾರೆ. ಇಲ್ಲಾಂದರೆ 3 ಮಾರ್ಕರನ್ನು ಎಕ್ಸ್ಪ್ಲನೇಷನ್ ಕೇಳ್ತಾರೆ. ನೋಡಿ, ಮೆನ್ಷನ್ ಎನಿ 2 ಸಿಂಪ್ಟಮ್ಸ್ ಆಫ್ ಮಯೋಪಿಯಾ ಐ. ಹೌ ಕ್ಯಾನ್ ದಿಸ್ ಡಿಫೆಕ್ಟ್ ಬಿ? ನೋಡ್ಕೊಂಡು ಹೋಗಿ. ಈ ಪ್ರಶ್ನೆನೂ ತುಂಬ ಇಂಪಾರ್ಟೆಂಟು. ಅಲ್ಲಿ 3 ತರಹ ಒಂದು ಸಿಂಪ್ಟಮ್ಸ್ಗಳನ್ನ ನಾವು ಐಯಲ್ಲಿ ನೋಡ್ತೀವಿ. ಮಯೋಪಿಯಾ ಆಗಿರ್ಬೋದು, ಮತ್ತು ಇನ್ನು 3 ಇದೆ. ಆ 3 ನೋಡ್ಕೊಂಡು ಹೋಗಬೇಕು. 3 ಹೈ ಪ್ರಾಬ್ಲಮ್ಸ್ ಬರುತ್ತೆ. ಅದು ಯಾವ್ದ್ಯಾವುದು ಅಂತ ನೋಡ್ಕೊಂಡು ಹೋಗಿ ದಯವಿಟ್ಟು. ಅರ್ಥ ಆಯ್ತಾ? ಆಮೇಲೆ ಅದನ್ನು ಹೇಗೆ ನಾವು ಅಂದರೆ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಯಾವ ರೀತಿ ಒಂದು ಫೆಕ್ಸ್ಗಳನ್ನ ನಾವು ಧರಿಸ್ಬೋದು ಅಲ್ಲಿ. ಅರ್ಥ ಆಗ್ತಿದೆಯಾ? ವಾಟ್ ಈಸ್ ದ ಪವರ್ ಆಫ್ ಅಕಮಡೇಷನ್ ಆಫ್ ಐ? ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ. ಮಯೋಪಿಯಾ ಆಗಿರ್ಬೋದು, ಇನ್ನೊಂದಿದೆ, ಅದೆಲ್ಲ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ನೋಡಿ, ಇದ್ರ ಮೇಲೆ ನೀವು ಏನಾದರೂ ನಿಮ್ಮ ಕಾನ್ಕೇವ್ ಕಾನ್ವೆಕ್ಸ್ ಇದ್ರ ಮೇಲೆ ಒಂದು ಫಿಕ್ಸ್ಡ್ 3 ಮಾರ್ಕ್ಡ್ ಕ್ವಶನ್ನು
ಇದ್ರ ಮೇಲೆ ಒಂದು ಕೇಳ್ತಾರೆ ಪ್ರತಿ ವರ್ಷ. ಯಾವ್ದಾದ್ರು ಕೇಳ್ಬೋದು, ಇದೆ ಅಂತಲ್ಲ, ನೀವು ಆ ಡಯಾಗ್ರಾಮ್ಸ್ನೆಲ್ಲನೂ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇಟ್ ಈಸ್ ಈಸಿ. ಅರ್ಥ ಆಗ್ತಿದೆಯಾ? ಓಕೆ ಓಕೆ ನೆಕ್ಸ್ಟ್ ಈ ಕ್ವೆಶನನ್ನು ಆಮೇಲೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೀನಿ ಏನು ಇಂಪಾರ್ಟೆಂಟ್ ಅಂತ. ಫಿಸಿಕ್ಸು ನೀವು ನ್ಯೂಮರಿಕಲ್ಸ್ನ ಅಟೆಂಡ್ ಮಾಡಬೇಕು ಅಂದರೆ ದಯವಿಟ್ಟು ನಾನು ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವೆಶನಿಗೆ ಬಂದರೆ ನೋಡಿ, ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಲಾ ಆಫ್ ರಿಫ್ಲೆಕ್ಷನ್ ಎರಡು ಇಂಪಾರ್ಟೆಂಟ್. ಯಾವುದು? ಲಾ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ಲಾ ಆಫ್ ರಿಫ್ರಾಕ್ಷನ್ ಎರಡು ಕೂಡ ಇಂಪಾರ್ಟೆಂಟ್. ಎರಡು ಲಾಸಲ್ಲಿ ಒಂದು ಲಾನ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್, ಅದು ಫಿಕ್ಸ್ಡ್ ಆಗಿರುತ್ತೆ. ನೆಕ್ಸ್ಟು ಇನ್ನು ನಾನು ಕೆಮಿಸ್ಟ್ರಿಗೆ ಬರ್ತೀನಿ. ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ ಇನ್ ದ ಬ್ರಾಸ್ ಆರ್ ಯಾವುದ್ಯಾವುದಾಗಿರ್ಬೋದು? ಕಾಪರ್ ಟಿನ್ನು, ಕಾಪರ್ ಜಿಂಕ್, ಕಾಪರ್ ಅಲ್ಯೂಮಿನಿಯಂ ಟಿನ್ನು. ಯಾವುದು? ಕಮೆಂಟ್ ಮಾಡಿ. ದಯವಿಟ್ಟು ಇದಕ್ಕೆ ಆನ್ಸರ್ನ ಕಂಡುಹಿಡೀರಿ, ಯಾಕಂದರೆ ಇಟ್ ಈಸ್ ರಿಪೀಟೆಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಾಳೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಇದನ್ನು ನೋಡ್ಕೊಂಡು ಹೋಗಿ. ಇನ್ನು ನಾನು ಪೂರ್ತಿಯಾಗಿ ಎಲ್ಲ ಚಾಪ್ಟರ್ ವಿಡಿಯೋನು ಅಪ್ಲೋಡ್ ಮಾಡಿಲ್ಲ, ಈಗ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವೆಯ್ಟ್ ಮಾಡಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. The property of the carbon is responsible for giving rise a large molecule. What is that? That is catenation. ಇದು ಎಲ್ಲ ಮಕ್ಕಳು ಅಟೆಂಡ್ ಮಾಡ್ತೀರಾ. ರೈಟ್ ಆನ್ಸರ್ ಈಸ್ catenation. ಏನು? catenation. catenation is the right answer. ಯಾವುದು ರೈಟ್ ಆನ್ಸರ್? ಬಿ. ಓಕೆ, ನೆಕ್ಸ್ಟ್ ಈ ಥರದ್ದು ಕೇಳಲ್ಲ ನೋಡಿ ಮಕ್ಕಳ. ಇದು ನಿಮ್ಮ ಮಾಡೆಲ್ ಪೇಪರಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಕೇಳಲ್ಲ. ಡೋಂಟ್ ಟೆನ್ಷನ್, ಈ ರೀತಿ ಕ್ವಶನ್ನ ಕೇಳಲ್ಲ. ಅರ್ಥ ಆಯ್ತಾ? ನೋಡಿ, ಹೌ ಡು ಯು ಡಿಟೆಕ್ಟ್ ದ ಬೇಸ್ ಯೂಸಿಂಗ್ ದ ಬ್ಲೂ ಲಿಟ್ಮಸ್ ಪೇಪರ್. ಆಲ್ರೆಡಿ ನಾನು ಇದ್ರ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ಲೀಸ್ ಹೇಳ್ತಾ ಇದ್ದೀನಿ, ಈ ಲಿಟ್ಮಸ್ ಪೇಪರಿಂದ ಹೇಗೆ ನಾವು ಬೇಸ್ ಆ್ಯಸಿಡ್ ಅಂದರೆ ಹೇಗೆ ಕಂಡುಹಿಡ್ಕೋತೀವಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ. ದಯವಿಟ್ಟು ಈ ಕಾನ್ಸೆಪ್ಟ್ ಮೇಲೂ ಕೂಡ ನೋಡ್ಕೊಂಡು ಹೋಗಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಇದ್ರ ಮೇಲೂ ಕೇಳ್ತಾರೆ. What are the application of thermite reaction? This is also important. ಇವೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾನಿನ್ನು ಅದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ದ ಬಬಲ್ಸ್, ಹೈಡ್ರೋಜನ್ ಬಬಲ್ಸ್, ಇಟ್ ಈಸ್ ಫಿಕ್ಸ್ಡ್ ಕ್ವಶನ್. ಓಕೆ, ತಲೆ ಕೆಡಿಸ್ಕೋಬೇಡಿ, ಇದು ಫಿಕ್ಸ್ ಬಂದೇ ಬರುತ್ತೆ ನಾಳೆ ಎಕ್ಸಾಮಿಗೆ. ಓಕೆ, ನೋಡಿ, ಇದು ನಿಮ್ಮ ಸಾಲ್ಟ್ ಅಂದರೆ ಅಲ್ಲಿ ನಿಮಗಿದೆ ವಾಷಿಂಗ್ ಸೋಡಾ ಆಗಿರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಬ್ಲೀಚಿಂಗ್. ಓಕೆ, ಇದೆಲ್ಲ ಅದರಲ್ಲಿ ಯಾವುದಿದು ಕ್ಯಾನ್ಸರ್ ಅಂತ ನೋಡ್ಕೊಳ್ಳಿ ದಯವಿಟ್ಟು. ಓಕೆ, ಅಲ್ಲೇ ಉತ್ತರಗಳು ಕೂಡ ಇದೆ ನಿಮಗೆ. ಇದಕ್ಕೆಲ್ಲ ಉತ್ತರಗಳನ್ನ ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಈಸಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಡಯಾಗ್ರಾಮ್ ಇದೆ. ಆಮೇಲೆ ನಾನು ನಿಮಗೆ ಈ ಡಯಾಗ್ರಾಮ್ ಬಗ್ಗೆ ಹೇಳ್ತೀನಿ. ಇವಾಗ ನಾನು ಆ ಡಯಾಗ್ರಾಮ್ ಬಗ್ಗೆ ಮಾತಾಡಲ್ಲ. ಏನು ಇಂಪಾರ್ಟೆಂಟ್ ನೋಡಿ, ಒಂದು ಬ್ಯಾಲೆನ್ಸ್ಡ್ ಕ್ವಶನ್ 3 ಮಾರ್ಕರಲ್ಲಿ ಕೇಳ್ತಾರೆ. 100% ಒಂದು ಬ್ಯಾಲೆನ್ಸ್ಡ್ 3 ಮಾರ್ಕರಲ್ಲಿ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಅಥವಾ ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಫಾರ್ ದ ಫಾಲೋಯಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್, 3 ಮಾರ್ಕರಲ್ಲಿ ಕೇಳೋ ಅಂಥದ್ದಾಗಿರುತ್ತೆ. ಇದನ್ನೇ ಅಟೆಂಡ್ ಮಾಡಿ. ನನ್ನ ಸಜೆಷನ್ ಇಸ್ ಇದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, ನಾನು ಅವಾಗಲೇ ಹೇಳಿದ್ದೀನಿ, ತುಂಬ ಸತಿ pH ಮೇಲೆ ಕೇಳ್ತಾನೆ ಇರ್ತಾರೆ. 4 ಸೊಲ್ಯೂಷನ್ ABCD ಟೆಸ್ಟ್ ವಿತ್ ಅ ಯೂನಿವರ್ಸಲ್ ಇಂಡಿಕೇಟರ್ ಶೋರ್ ದ pH ಆಸ್ 5, 2, 7 ಆ್ಯಂಡ್ 11 ರೆಸ್ಪೆಕ್ಟಿವ್ಲಿ. ವಿಚ್ ಸೊಲ್ಯೂಷನ್ ಹ್ಯಾಸ್ ಅ ಮೋರ್ ಹೈಡ್ರೋನಿಯಂ ಅಯಾನ್? ನ್ಯೂಟ್ರಲ್ ಯಾವುದು? 7. ನೆನ್ಪಿಟ್ಕೊಳ್ಳಿ, ಆನ್ಸರ್ ನಾನೇ ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಇದಕ್ಕೆ 7 ನ್ಯೂಟ್ರಲ್. ಅರ್ಥ ಆಯ್ತಾ? ವೀಕ್ ಆ್ಯಸಿಡ್ ಯಾವ್ದು ಬಂದುಬಿಟ್ಟು
ವೀಕ್ ಆ್ಯಸಿಡ್ ಈಸ್ 5. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ ಹ್ಯಾಸ್ ಅ ಮೋರ್ ಹೈಡ್ರೋನಿಯಮ್ ಅಯಾನ್. ಹೈಡ್ರೋನಿಯಮ್ ಅಯಾನ್ ಯಾವುದು? 11. ಎಸ್, 11 ಈಸ್ ಅ ಹೈಡ್ರೋನಿಯಮ್ ಅಯಾನ್. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಅರ್ಥ ಆಗ್ತಿದೆಯಾ? ಈ ಥರದ್ರ ಮೇಲೆ ನಾನು ಹೇಳಿದ್ದು ಪಿ ಎಚ್ನ ಕೇಳ್ತಾರೆ ಅಂತ, ಅರ್ಥ ಆಗ್ತಿದೆಯಾ? ಈ ರೀತಿ ಒಂದು ಪಿ ಎಚ್ ಮೇಲೆ ಕೇಳ್ತಾರೆ ಕ್ವಶನ್ನ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, ಅದರಲ್ಲಿ ನಿಮಗೆ ಮೆಗ್ನೀಷಿಯಮ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಮ್ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್, MgCl to NaCl, ಸೋಡಿಯಂ ಕ್ಲೋರೈಡ್ ಆ್ಯಂಡ್ MgCl2 ಇವೆರಡು ಇಂಪಾರ್ಟೆಂಟ್ ಅಪ್ಪ. ಇದ್ರ ಮೇಲೆ ಫಾರ್ಮೇಷನ್ ಆಫ್ ಸೋಡಿಯಂ ಎಲೆಕ್ಟ್ರೋಲೈಟ್ ಇವೆರಡನ್ನ ಕೇಳ್ತಾರೆ, ದಯವಿಟ್ಟು ಅವೆರಡರಲ್ಲಿ ಒಂದನ್ನು ಕೇಳ್ತಾರೆ, ನೋಡ್ಕೊಂಡು ಹೋಗಬೇಕಾಗತ್ತೆ. ವಾಟ್ ಆರ್ ದ ಪ್ರಾಡಕ್ಟ್ಸ್ ಆರ್ ಒಬ್ಟೈನ್ಡ್ ವೆನ್ ದ ಅಲ್ಯೂಮಿನಿಯಂ ಮೆಟಲ್ ರಿಯಾಕ್ಟ್ ವಿತ್ ಅ ಸ್ಟೀಮ್? ನೋಡಿ, ವಾಟರ್ ಜೊತೆ ಇದಾದಾಗ ಏನು, ಅಲ್ಯೂಮಿನಿಯಂ H2O ಜೊತೆ ಆ್ಯಡ್ ಆದಾಗ Al2O3 ಪ್ಲಸ್ ಹೈಡ್ರೋಜನ್. ಓಕೆ, ಇಷ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಏನಾಗುತ್ತೆ, ರಿಲೀಸ್ಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆ ರಿಯಾಕ್ಷನ್ನ ಬರೀರಿ, ಅರ್ಥ ಆಗ್ತಿದೆಯಾ? ಏನು ಪ್ರಾಡಕ್ಟ್ ಆರಾಮಾಗಿ ಬರಿಬೋದಾಗಿರುತ್ತೆ ಅದನ್ನು ಕೂಡ. ಎಸ್ಟರಿಫಿಕೇಷನ್, ಈಸಿಯೆಸ್ಟ್ ಎಸ್ಟರಿಫಿಕೇಷನ್, ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ನೋಡಿ. ಇನ್ನೊಂದು ಕ್ವಶನು 100% ಎಕ್ಸ್ಪ್ಲೈನ್ ದ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಆನ್ ದ ಡರ್ಟಿ. ಇಂಪಾರ್ಟೆಂಟ್, ಈ ಸೋಪಿನ ಮೇಲೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಈ ಸೋಪ್ ಆ್ಯಕ್ಷನ್ ಬಗ್ಗೆ ಕೇಳ್ತಾರೆ. ಹೇಗೆ ಕೇಳ್ತಾರೆ? ಆ್ಯಕ್ಷನ್ ಆಫ್ ಸೋಪ್. ಓಕೆ, ಆ್ಯಕ್ಷನ್ ಆಫ್ ಸೋಪ್, ಅದ್ರ ಮೇಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ನಿಮಗೆ ಇನ್ನು ಬಯಾಲಜಿಗೆ ಬಂದರೆ ಅಲ್ಲೇನು ಕೇಳ್ತಾರೆ ಅಂದರೆ, ದ ಗ್ಯಾಪ್ ಬಿಟ್ವೀನ್ ದ ಟೂ ನರ್ವ್ಸ್ ಏನಂತ ಕರಿತೀವಿ? ಅದನ್ನು ನಾವು ಸಿನಾಪ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಈಸ್ ಸಿನಾಪ್ಸ್. ಏನೂ ಇಲ್ಲ, ಸಿನಾಪ್ಸ್. ಓಕೆ, ಸಿನಾಪ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, the synapse transmitted the electric signal generated at the axon terminal to the dendroids. Yes, right. Option B is the right answer. ಯಾವುದು ಇದಕ್ಕೆ ರೈಟ್ ಆನ್ಸರು? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ that is option A is the right answer ಮಕ್ಕಳ. ಇದಕ್ಕೆ option A. And an enzyme that's secreted by the pancreas to digest the protein, pepsin, amylase, trypsin, lipase, ಯಾವುದು ಅಂತ ನೀವು ಕಮೆಂಟಲ್ಲಿ ಇದನ್ನು ತಿಳಿಸ್ಬೇಕು. ಇದು ಈಸಿ ಆಗಿದೆ, ನೋಡ್ಕೊಳ್ಳಿ, ಈ ಥರದ್ರ ಮೇಲೂ ಕೇಳ್ತಾರೆ. ಓಕೆ, ದಯವಿಟ್ಟು xylem ಆ್ಯಂಡ್ ಫ್ಲೋಯಮ್ ಡಿಫ್ರೆನ್ಸ್ನ ತಿಳ್ಕೊಂಡೋಗಿ. ಎರಡರ ಬಗ್ಗೆನೂ ಕರೆಕ್ಟಾಗಿ ನೀವು ಡಿಫ್ರೆನ್ಸ್ನ ನೋಡ್ಕೊಂಡು ಹೋದರೆ ಈ ಕ್ವೆಶನ್ನ ಅಟೆಂಡ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವೈ ಎಕ್ಸ್ಪ್ಲೈನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ಕೇಳ್ತಾರೆ ಕ್ವೆಶನ್ನ ಅಂತ. ಇದನ್ನೇ ಕೇಳೋದು, ಈ ರೀತಿ ಕ್ವೆಶನ್ನ ಕೇಳ್ತಾರೆ, ದಯವಿಟ್ಟು ನೋಡ್ಕೊಂಡೋಗಿ. ಇನ್ ವಿಚ್ ಫಾರ್ಮ್ ಆಫ್ ಎಕ್ಸಸ್ ಗ್ಲೂಕೋಸ್ ಇಸ್ ಸ್ಟೋರ್ಡ್ ಇನ್ ದ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್? ಅನಿಮಲ್ಸಲ್ಲಿ ಹೇಗೆ? ಗ್ಲೈಕೋಜನಾ? ಎಸ್, ಇಟ್ ಈಸ್ ರೈಟ್. ನನ್ನ ಪ್ರಕಾರ ನೀವೇ ಇದನ್ನು ಆನ್ಸರ್ನ ಮಾಡಬೇಕು. ಅರ್ಥ ಆಗ್ತಿದೆಯಾ? ಎಸ್, ನೀವೇ ಮಾಡಿ. The organisms of which trophic level in food chain are most affected by the biological magnification and why? ಓಕೆ, ನೋಡ್ಕೊಳ್ಳಿ. ಈ ಡಿಟರ್ಮಿನೇಷನ್ ಕೇಳ್ತಾರೆ. ಆಮೇಲೆ ಈ ಚಕ್ಕರ್ ಬೋರ್ಡ್ನ ಕೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ನ ಕೇಳ್ತಾ ಇರ್ತಾರೆ.
ಕಂಟ್ರೋಲಿಂಗ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್ ಯಾವುದು ಬರಿಬೋದು. ಪ್ರಿಪೇರ್ ದ ಬಾಡಿ ಟು ಡೀಲ್ ವಿತ್ ದ ಎಮರ್ಜೆನ್ಸಿ ಸಿಚುವೇಶನ್ ಬರಿಬೋದು. ಅಡ್ರಿನಲ್ ಗ್ಲ್ಯಾಂಡ್ ಹೌದಲ್ವಾ, ಅಡ್ರಿನಲ್ ಹಾರ್ಮೋನಾ, ಅಡ್ರಿನಲ್ ಹಾರ್ಮೋನ್. ಕಂಟ್ರೋಲಿಂಗ್ ದ ಫ್ಯಾಟ್ಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ನೋಡ್ಕೊಂಡು ಹೋಗಿ. ಹ್ಯೂಮನ್ ಹಾರ್ಟ್ ಕೇಳ್ಬೋದು. ಹ್ಯೂಮನ್ ಹಾರ್ಟ್ ಆರ್ ಬ್ರೈನ್ ಇವೆರಡರಲ್ಲಿ ಒಂದನ್ನು ಮೋಸ್ಟ್ ಪ್ರಾಬಬ್ಲಿ ಕೇಳೋದೇ ಬ್ರೈನ್. ಓಕೆ, ಇದೇ ಜಾಸ್ತಿ ಇಂಪಾರ್ಟೆಂಟ್, ಯಾಕಂದರೆ ಪ್ರೀವಿಯಸ್ ಇಯರ್ಸ್ ಎಲ್ಲ ಇದನ್ನೇ ಕೇಳಿದ್ದಾರೆ. ಬೇಗ ಈ ವಿಡಿಯೋಗೆ ಜಾಸ್ತಿ ಏನಾದ್ರು ಲೈಕ್ ಬಂತು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತೀನಿ. ದಯವಿಟ್ಟು ಬೇಗ ಈ ವಿಡಿಯೋಗೆ ಹೆಚ್ಚು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಇಂಪಾರ್ಟೆಂಟ್ ಅಂದರೆ ಆಲ್ರೆಡಿ ಈಗ ಸ್ವಲ್ಪ ಚಾಪ್ಟರ್ನ ಮುಗಿಸಿದ್ದೀನಿ. ಕೆಮಿಸ್ಟ್ರಿಲಿ ಆಲ್ಮೋಸ್ಟ್ ಹತ್ತತ್ರ 2 ಚಾಪ್ಟರ್ನ ಮುಗಿಸಿದ್ದೀನಿ. ಬೇಗ ಮಾಡ್ತೀನಿ, ಅಷ್ಟರಲ್ಲಿ ಓದಿದ್ರೆ ಸಾಕು, ಮಕ್ಕಳ ಎಲ್ಲ ಅಲ್ಲಿಂದನೇ ಕ್ವಶನ್ಗಳನ್ನ ತೆಗಿತಾರೆ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಇಂಪಾರ್ಟೆಂಟ್ ಕ್ವಶನ್ ಜೊತೆಗೆ. ಅರ್ಥ ಆಗ್ತಿದೆಯಾ? ಓಕೆ.